ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ವಿಕ್ರಮ್ ಎನ್ಕೌಂಟರ್ ಆಗಿದೆ. ಉಡುಪಿಯ ಹೆಬ್ರಿಯಲ್ಲಿ ಆಗಿರುವಂತಹ ಎನ್ಕೌಂಟರ್ ಇದು. ಬಹಳಷ್ಟು ದಿನಗಳಿಂದ ಅರಣ್ಯ ಪ್ರದೇಶಗಳಲ್ಲಿ ನಕ್ಸಲ್ ಚಟುವಟಿಕೆಗಳು ಆಗ್ತಾ ಇದೆ ಅಂತ ಕೇಳಿ ಬಂದಿದ್ದು. ಮಹತ್ವದ ಕಾರ್ಯಾಚರಣೆ ನಡೆಸಿ ಅಲ್ಲಿ ವಿಕ್ರಮ್ ಎನ್ಕೌಂಟರ್ ಅನ್ನ ಮಾಡಿದ್ರು. ನಿಗ್ರಹ ಪಡೆ ಉಡುಪಿ ಜಿಲ್ಲೆಯ ಹೆಬ್ರಿ ಸಮೀಪದಲ್ಲಿ ಗುಂಡಿನ ಮೊರತ ಕೇಳಿ ಬಂದಿದ್ದು. ಅಲ್ಲಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದೆ. ಕಬಿನಾಲೆ ಮೂಲದ ನಕ್ಸಲ್ ಕಮಾಂಡರ್ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿರೋದು. ನಿನ್ನೆ ಸಂಜೆ ಎನ್ಕೌಂಟರ್ ಮಾಡಿದ್ದಾರೆ. ಪೊಲೀಸರ ಮೇಲೆ ನಕ್ಸಲರು ಫೈರ್ ಮಾಡೋದಕ್ಕೆ ಮುಂದಾಗಿದ್ರು. ಹೀಗಾಗಿ ಪೊಲೀಸರು ಪ್ರತಿ ದಾಳಿಯನ್ನ ನಡೆಸಿ ಅದರಲ್ಲಿ ಎಲ್ಲ ನಾಯಕ ಮಹತ್ವದ ಕಾರ್ಯಾಚರಣೆಯಲ್ಲಿ ವಿಕ್ರಮ್ ಎನ್ಕೌಂಟರ್ ಆಗಿರೋದು. ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅಂತಾನೆ ಹೇಳ್ಬೋದು. ಪೊಲೀಸರು ಎನ್ಕೌಂಟರ್ ನಲ್ಲಿ ಹತ್ಯೆ ಮಾಡಿದ್ದಾರೆ. 20 ವರ್ಷಗಳಿಂದ ಪೊಲೀಸರ ಹುಡುಕಾಟದಲ್ಲಿ ವಿಕ್ರಮ್ ಗೌಡ ಇದ್ದ ಅಂತೆ. ಈಗ ಪೊಲೀಸರ ಮೇಲೇನೆ ಗುಂಡು ಹಾರಿಸಕ್ ಹೋದ್ರೆ ಪೊಲೀಸರು ಸುಮ್ನೆ ಬಿಡ್ತಾರಾ? ಪ್ರಾಣ ರಕ್ಷಣೆ ಮಾಡ್ಕೊಳ್ಳೇಬೇಕಾಗುತ್ತೆ. ಅವ್ರಿಗೆ ಪ್ರಾಣ ರಕ್ಷಣೆ ಮಾಡ್ಕೊಳ್ಳದೆ ನೀವು ಗುಂಡೆಟ್ ತಿನ್ ಸಾಯಿರಿ ಅಂತ ಎಲ್ಲೂ ಹೇಳಿಲ್ಲ ಪೊಲೀಸರಿಗೆ. ಸೊ ಕೇವಲ ನಮಗ್ ಮಾತ್ರ ಅಲ್ಲ, ಕೇರಳ ತಮಿಳುನಾಡಿನ ಪೊಲೀಸರಿಗೂ ಕೂಡ ಬೇಕಾಗಿದ್ದಂತಹ ನಕ್ಸಲ್ ಕಮಾಂಡರ್ ವಿಕ್ರಮ್. ಕರ್ನಾಟಕ, ಕೇರಳ, ತಮಿಳುನಾಡಿಗೆ ಬೇಕಾಗಿದ್ದ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದೆ. ಈಗ ತಡರಾತ್ರಿ ರೇಷನ್ ಸಂಗ್ರಹಕ್ಕೆ ಬಂದಿದ್ದ 5 ನಕ್ಸಲರು ಅದರಲ್ಲಿ ಎನ್ಕೌಂಟರ್ ಆಗಿದೆ. 3 ಎಸ್ಕೇಪ್ ಆಗಿದ್ದಾರೆ. ಸೀತಂಬೈಲು ಸಮೀಪ ಬಂದಾಗ ಬಾಂಬಿಂಗ್ ಶುರು ಮಾಡಿದ್ರು. ನಡೆದ ನಕ್ಸಲರಿಗಾಗಿ ಈಗ ತೀವ್ರವಾದ ಶೋಧ ನಡೀತಾ ಇದೆ. ಕರ್ನಾಟಕ ಮಾತ್ರ ಅಲ್ಲದೆ ಕೇರಳ, ತಮಿಳುನಾಡಿಗೂ ಕೂಡ ಬೇಕಾಗಿದ್ದಂತಹ ನಕ್ಸಲ್ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಎನ್ಕೌಂಟರ್ ಆಗಿದೆ. ಈಗ ಮಹತ್ವದ ಕಾರ್ಯಾಚರಣೆಯಲ್ಲಿ ವಿಕ್ರಮ್ ಎನ್ಕೌಂಟರ್ ಆಗಿದ್ದು, ಇನ್ನೂ 4 ಹುಡುಕಾಟ ನಡೆಸಲಾಗ್ತಿದೆ. ಉಡುಪಿಯ ಹೆಬ್ರಿ ಸಮೀಪದಲ್ಲಿ ನಡೆದಂತಹ ಗುಂಡಿನ ಕಾಳಗ. ಪೊಲೀಸರ ಮೇಲೆ ಏಕಾಏಕಿ ಫೈರಿಂಗ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ಪೊಲೀಸರು ತಮ್ಮ ಆತ್ಮ ರಕ್ಷಣೆಗಾಗಿ ರಿಟರ್ನ್ ಅವ್ರ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿದಂತ ಸಂದರ್ಭದಲ್ಲಿ ಎನ್ಕೌಂಟರ್ ಆಗಿ ವಿಕ್ರಮ್ ಗೌಡ ಸರಿಸುಮಾರು 20 ವರ್ಷಗಳಿಂದ ಪೊಲೀಸರು ಹುಡುಕ್ತಾ ಇದ್ದಿದ್ದು. ನನ್ನ ಫೋಟೋ ನೋಡಿದ್ರೆ ಈತನಿಗೆ ಈಗ ಒಂದು 30-35 ತರ ಇದೆ ಏಜ್. 20 ವರ್ಷದಿಂದ ಪೊಲೀಸರಿಗೆ ಬೇಕಾಗಿತ್ತಂತಂದ್ರೆ ಎಷ್ಟನೇ ವಯಸ್ಸಲ್ಲ ಆತ ಇಳಿದಿದ್ದ ಹಾಗಾದ್ರೆ ನಕ್ಸಲ್ಗಿರಿಗೆ. ಹಿಂದೆ ತುಂಬಾ ನಕ್ಸಲರ ಅಟ್ಟಹಾಸ ಹಾವಳಿ ಹೆಚ್ಚಾಗಿತ್ತು ಅರಣ್ಯ ಪ್ರದೇಶಗಳಲ್ಲಿ. ಚಿಕ್ಕಮಗಳೂರು, ಉಡುಪಿ ಈ ಅರಣ್ಯ ಭಾಗಗಳಲ್ಲೇ ಹೆಚ್ಚಾಗಿದ್ದಂಥದ್ದು. ಈ ಭಟ್ಕಳ ಆಗಿರ್ಬೋದು, ಇಲ್ಲೆಲ್ಲ ನಕ್ಸಲ್ ಪೀಡಿತ ಪ್ರದೇಶಗಳು ಅಂತಲೇ ಆಗ ಕರೀತಾ ಇದ್ರು. ಅದಾದ ನಂತರ ಎಲ್ಲ ಸ್ವಲ್ಪ ಮಟ್ಟಿಗೆ ಸ್ಟ್ರಿಕ್ಟ್ ಆಯ್ತು ಇಲಾಖೆ. ಅಲ್ಲಲ್ಲಿ ಪತ್ತೆ ಆಗ್ತಾ ಇದ್ರು, ಹಾಗೆ ಕಣ್ಮರೆ ಆಗ್ತಿದ್ರು. ಆದ್ರೆ ನಿನ್ನೆ ರೇಷನ್ ತರುವ ಸಂದರ್ಭಕ್ಕೆ ಸರಿಯಾಗಿ ನಕ್ಸಲ್ ನಿಗ್ರಹ ದಳ ಹೋಗಿದೆ. ಇಬ್ಬರ ನಡುವೆ ಗುಂಡಿನ ಚಕಮಕಿ ನಡೆದಿದ್ದು, ಗುಂಡಿನ ದಾಳಿಯಲ್ಲಿ ವಿಕ್ರಮ್ ಗೌಡ ಹತ್ಯೆಯಾಗಿದೆ. ಒಟ್ಟಾರೆ ಇನ್ನು 3 ಪೊಲೀಸರ ಹುಡುಕಾಟ